everyone, welcome back to Infinite Bliss. ನಾನಿವತ್ತು ಒಂದು ಪ್ರಾಡಕ್ಟ್ನ ರಿವ್ಯೂ ಹಾಗೆ ಅದರ ಒಂದು ಡೆಮೋ ಕೂಡ ತೋರಿಸ್ತಾ ಇದ್ದೀನಿ. ಏನದು ಪ್ರಾಡಕ್ಟ್? ಅದೊಂದು ಥರ್ಮಲ್ ಹೇರ್ ಸ್ಪಾ ಕ್ಯಾಪ್. ಅದನ್ನು ಹೇರ್ ಸ್ಪಾ ಕ್ಯಾಪ್ ಅಂತಲೂ ಕರೀತಾರೆ, ಹಾಗೆ ಅದನ್ನು ಸ್ಟೀಮರ್ ಅಂತಲೂ ಕರೀತಾರೆ. ಇದು ನಿಮಗೆ ಈಸಿಯಾಗಿ ಅಮೆಝಾನಲ್ಲಿ ಕೂಡ ಅವೈಲಬಲ್ ಇದೆ. ನಾನು ಈ ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡೋದು, ಅದರ ಬೆನಿಫಿಟ್ಸ್ ಏನು, ಯಾರ್ಯಾರು ಯೂಸ್ ಮಾಡ್ಬೋದು, ಪ್ರಿಕಾಷನ್ಸ್ ಏನು ತಗೊಳ್ಬೇಕು, ಹಾಗೆ ಕೊನೆಯಲ್ಲಿ ಒಂದು ಡೆಮೋನ ಕೂಡ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಪೆಟ್ರೈಸ್ ಬ್ರ್ಯಾಂಡಿನ ಥರ್ಮಲ್ ಹೆಡ್ ಸ್ಪಾ ಕ್ಯಾಪ್ ಅಥವಾ ಸ್ಟೀಮರ್ ಕ್ಯಾಪ್, ಹೇರ್ ಸ್ಪಾ ಕ್ಯಾಪ್ ಅಂತ ನೀವು ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ನಾನು ಇದನ್ನು ಅಮೆಝಾನಿಂದ $299 ಪರ್ಚೇಸ್ ಮಾಡಿದ್ದೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿರುವಂತಹ ಪೋರ್ಸ್ ಓಪನ್ ಆಗಿ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಆಗುತ್ತೆ, ಹಾಗೆ ನಿಮ್ಮ ಹೇರು ಸಾಫ್ಟಾಗಿ ಮ್ಯಾನೇಜಬಲ್ ಆಗಿ ಆಗುತ್ತೆ. ಇದರ ಸ್ಪೆಸಿಫಿಕೇಷನ್ ಹೇಳಬೇಕು ಅಂದರೆ ಇದೊಂದು ಪಿಂಕ್ ಕಲರ್ ಕ್ಯಾಪ್. ನೋಡಿದ ಕೂಡಲೇ ನಿಮಗೆ ಓವರ್ ಸೈಜ್ಡ್ ಆಗಿ ಕಾಣ್ಬೋದು, ಆದರೆ ನೀವು ಇದನ್ನು ನಿಮ್ಮ ಸೈಜ್ಗೆ ಅನುಗುಣವಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ಸ್ಟ್ರಿಂಗನ್ನು ಕೂಡ ಕೊಟ್ಟಿದ್ದಾರೆ. ಇದರ ಒಳಗೆ ಕಾಣ್ತಿರುವಂತಹ ಈ ಪ್ಲಾಸ್ಟಿಕ್ ಫಿಲ್ಮ್ ಏನಿದೆ ಇದು ವಾಟರ್ ಪ್ರೂಫ್ ಹಾಗೆ ಶಾಕ್ ಪ್ರೂಫ್ ಆಗಿರುತ್ತೆ. ಯಾಕೆಂದರೆ ಇದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಶಾಕ್ ಪ್ರೂಫ್ ಫಿಲ್ಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಿಪ್ ಡಿಟೈಲಿಂಗನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ತೆಗೆದ್ರೆ ನೀವು ನೀಟಾಗಿ ಒಳಗಿರುವಂತಹ ವಾಟರ್ ಪ್ರೂಫ್ ಫಿಲ್ಮನ್ನು ತೆಗೆದು ವಾಶ್ ಮಾಡಿ ಅದನ್ನು ಕಂಪ್ಲೀಟಾಗಿ ಡ್ರೈ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೊಳ್ಬಹುದು. ವಾಶ್ ಮಾಡೋ ರಿಸ್ಕೇ ಬೇಡ ಅನ್ನೋದಾದರೆ ನೀವೊಂದು ಶವರ್ ಕ್ಯಾಪನ್ನು ಯೂಸ್ ಮಾಡ್ಬೋದು. ಶವರ್ ಕ್ಯಾಪ್ ಇಲ್ಲ ಅಂದರೆ ಯಾವುದಾದ್ರೂ ಪಾಲಿಥೀನ್ ಕವರನ್ನು ಯೂಸ್ ಮಾಡಿ ನೀವು ಆಮೇಲೆ ಈ ಕ್ಯಾಪನ್ನು ಹಾಕ್ಕೊಂಡು ಸ್ಟೀಮನ್ನು ಮಾಡ್ಕೊಳ್ಬೋದು. ಇದ್ರ ಒಳಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಎಲೆಕ್ಟ್ರಿಕ್ ವೈರ್ಸು ನೀಟಾಗಿ ಎಲ್ಲ ಕಡೆ ಕವರ್ ಆಗ್ತಾ ಇದೆ. ಹಾಗೆ ಅದ್ರ ಮೇಲೆ ಒಂದು ತೆಳುವಾಗಿರುವಂಥ ಒಂದು ಕ್ಲಾತನ್ನು ಕೂಡ ಸ್ಟಿಚ್ ಮಾಡಿದ್ದಾರೆ. ಹಾಗೆ ನಿಮಗೆ ಪವರ್ ಪ್ಲಗ್ಗಲ್ಲಿ 3 ಆಪ್ಷನ್ ಸಿಗುತ್ತೆ: ಆಫ್, ಲೋ, ಹೈ. ನಾನೀಗ ಈ ಪ್ರಾಡಕ್ಟನ್ನು ಬಳಸಿ ಹೇಗೆ ಹೇರ್ ಸ್ಪಾ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಿಮಗೆ ಒಂದು ಡೆಮೋವನ್ನು ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ಕೋಕೋನಟ್ ಆಯಿಲನ್ನು ಬಳಸಿಬಿಟ್ಟು ನಾನು ಹೇರ್ಗೆ ಹಚ್ಕೊಳ್ತಾ ಇದ್ದೀನಿ, ಹೇರ್ ಲೆಂತಿಗೂ ಹಾಗೆ ಸ್ಕ್ಯಾಲ್ಪಿಗೂ ಕೂಡ. ನೀವು ಹೇರ್ ಆಯಿಲಿಂದನೂ ಸ್ಪಾ ಮಾಡ್ಕೊಳ್ಬೋದು ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಹೇರ್ ಸ್ಪಾ ಕ್ರೀಮ್ಗಳನ್ನು ಬಳಸಿ ಕೂಡ ಹೇರ್ ಸ್ಪಾ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ಆಯಿಲನ್ನು ಹಚ್ಕೊಂಡ್ಮೇಲೆ ನಾನೊಂದು ಬನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕ್ಲಿಪ್ಪನ್ನು ಕೂಡ ಬಳಸಿಲ್ಲ, ಹಾಗೆ ಹೇರ್ ಪಿನ್ಗಳಾಗಲಿ ಏನೂ ಬಳಸಿಲ್ಲ. ಯಾಕಂದರೆ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರೋದ್ರಿಂದ ನಾವು ಸೇಫರಾಗಿ ಒಂದು ಪ್ರಿಕಾಷನ್ನ ತಗೊಳ್ಬೇಕು. ಇದನ್ನೀಗ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನೀಗ ಈ ಕೇಬಲನ್ನು ಮೇನ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ಕ್ಯಾಪನ್ನು 5 ನಿಮಿಷ ಹೈ ಮೋಡಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಇರುವಂತಹ ವೈರ್ಸ್ ಏನಿದೆ ಅಲ್ಲಿಗೆಲ್ಲ ಹೀಟ್ ಸಪ್ಲೈ ಆಗಿ ಕ್ಯಾಪ್ ಸ್ವಲ್ಪ ಬಿಸಿ ಆದಮೇಲೆ ಟೆಂಪ್ರೇಚರ್ನ ಲೋಗೆ ಇಟ್ಕೊಂಡ್ಬಿಟ್ಟು ಕ್ಯಾಪನ್ನು ನಾನು 15 ನಿಮಿಷ ಹಾಕ್ಕೊಂಡು ಸ್ಟೀಮನ್ನು ತೊಗೊಳ್ತಿದ್ದೀನಿ. ಹೇರ್ ಸ್ಪಾ ನಾವು ಎಷ್ಟು ಸಲ ಮಾಡ್ಕೊಳ್ಬೇಕು ಅನ್ನೋದಾದರೆ, ನಿಮ್ಮ ಹೇರ್ ಡ್ರೈ ಆಗಿದ್ದರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಂತ್ಲಿ ಟ್ವೈಸ್ ನೀವು ಹೇರ್ ಸ್ಪಾ ಮಾಡಿಕೊಂಡ್ರೆ ಮಾಯ್ಶ್ಚರ್ ಚೆನ್ನಾಗಿ ಲಾಕ್ ಆಗುತ್ತೆ. ನಿಮ್ಮ ಹೇರ್ ನಾರ್ಮಲ್ ಆಗಿದ್ದರೆ ಮಂತ್ಲಿ ಒನ್ಸ್ ನೀವು ಹೇರ್ ಆಯಿಲ್ ಮಾಡಿ ಸ್ಪಾ ಮಾಡಿಕೊಂಡ್ರು ನಿಮ್ಮ ಹೇರ್ ತುಂಬ ಕಂಡೀಷನ್ ಆಗಿ ಇರುತ್ತೆ. ಸೊ ಇವಾಗ ಅರೌಂಡ್ 15 ಮಿನಿಟ್ಸ್ ಆಗಿದೆ. ನನಗೆ ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ತೀನಿ, ಯಾಕೆಂದರೆ ಕ್ಯಾಪು ಸ್ವಲ್ಪ ಬಿಸಿಯಾಗಿರೋದ್ರಿಂದ ಆ ಹೀಟ್ ಕೂಡ ಬೆಸ್ಟ್ ಆಗಿ ಬರ್ತದೆ. ಕ್ಯಾಪ್ ಈಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಕ್ಯಾಪ್ನ ಬದಲು ನಾವು ಆಲ್ಟರ್ನೇಟ್ ಏನು ಯೂಸ್ ಮಾಡ್ಬೋದು ಅಂತ ಕೇಳೋದಾದರೆ, ಟವಲನ್ನು ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಕಂಪ್ಲೀಟಾಗಿ ಅದನ್ನು ಹಿಂಡಿ ನಿಮ್ಮ ಕೂದಲಿಗೆ ರ್ಯಾಪ್ ಮಾಡಿಕೊಂಡ್ರೆ ನೀವು ಸ್ಟೀಮಿಂಗ್ ಎಫೆಕ್ಟನ್ನೇ ಪಡಿಬಹುದು. ಸೊ ಇವತ್ತಿನ ಒಂದು ಥರ್ಮಲ್ ಹೇರ್ ಕ್ಯಾಪ್ನ ರಿವ್ಯೂ ಮತ್ತು ಡೆಮೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನನ್ನ ಎಲ್ಲ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. Take care and see you in my next video. Until then, bye bye.